ದೊಡ್ಡವರ ಅನುಗ್ರಹ ಅಂತ ನಮಗೆ ಆಗಬೇಕಾದರೆ ವಂಶಶುದ್ಧಿ ಇರಬೇಕಂತೆ. ಪಾಂಡವರು ತಾವು ಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡಿಲ್ವಂತೆ. ಮರಳನ್ನೇ ತಗೊಂಡು ಸೂರ್ಯನಿಗೆ ಅರ್ಘ್ಯ ಕೊಟ್ಟುಬಿಟ್ರು. ಈ ಬ್ರಹ್ಮಾಸ್ತ್ರದ ಉಪದೇಶವನ್ನ ಅಶ್ವತ್ಥಾಮಾಚಾರ್ಯರಿಗೆ ಮಾತ್ರ ಮಾಡಿದ್ದಾರೆ ಅಂತ. ಎರಡು ಅಸ್ತ್ರಗಳ ಮಧ್ಯದಲ್ಲಿ ವೇದವ್ಯಾಸ ದೇವರು ನಿಂತರಂತೆ. ದುರ್ಯೋಧನನ ಮನೆಯಲ್ಲಿ ಒಂದು ಲೋಟ ಹಾಲನ್ನು ಕುಡಿದಿದ್ದರ ಫಲ ಮನಸ್ಸು ವಿಕಾರ ಆಯಿತು ಅಂತ ತಿಳಿಸ್ತಾರೆ. ಶುಕಾಚಾರ್ಯರು ಬಂದು ಉಪದೇಶ ಮಾಡಿದ್ರು. ಕಾರಣ, ಶುಕಾಚಾರ್ಯರು ಒಬ್ಬರ ಮನೆ ಮುಂದೆ ಎಷ್ಟು ಕಾಲ ನಿಲ್ತಾ ಇದ್ರು? ನೀವು ಗೋವಿನ ಆ ಕೆಚ್ಚಲಿನಿಂದ ಒಂದಾವರ್ತಿ ಹಾಲನ್ನು ದೋಹನ ಮಾಡಬೇಕಾದರೆ ಎಷ್ಟು ಸಮಯ ಇರುತ್ತೋ ಅಷ್ಟು ಕಾಲ ಒಬ್ಬರ ಮನೆ ಮುಂದೆ ನಿಲ್ತಾ ಇದ್ರಂತೆ. ಅಂತಹ ಶುಕಾಚಾರ್ಯರು 7 ದಿವಸಗಳ ಕಾಲ ಪರೀಕ್ಷಿತ್ ಮಹಾರಾಜರಿಗೆ ತಾವು ಇದ್ದಲ್ಲೇ ಇದ್ದು ಭಾಗವತ ಗ್ರಂಥದ ಉಪದೇಶ ಮಾಡಿದ್ದಾರೆ ಅಂತಂದರೆ ಪರೀಕ್ಷಿತ್ ಮಹಾರಾಜರ ಪುಣ್ಯ ಎಂಥದ್ದು ಅಂತಂದರೆ, ಇದಕ್ಕೆ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರವನ್ನು ಕೊಡ್ತಾರೆ. ದೊಡ್ಡವರ ಅನುಗ್ರಹ ಅಂತ ನಮಗೆ ಆಗಬೇಕಾದರೆ ವಂಶಶುದ್ಧಿ ಇರಬೇಕಂತೆ. ಆ ವಂಶಶುದ್ಧಿ ಪರೀಕ್ಷಿತ್ ರಾಜರಿಗೆ ಇತ್ತು ಅಂತ ತಿಳಿಸ್ತಾರೆ. ಪರೀಕ್ಷಿತ್ ಮಹಾರಾಜರು ಯಾರ ವಂಶೀಕ? ಪಾಂಡವರ ವಂಶೀಕ. ಪಾಂಡವರು ಎಂಥವರು? ಪಾಂಡುಸುತಾನಾಂ ಅಧಿಕಂ. ಕೃಷ್ಣ ಈ ಮಾತನ್ನು ಉಲ್ಲೇಖ ಮಾಡ್ತಾನೆ ಮಹಾಭಾರತದಲ್ಲಿ. ನನಗೆ ಯಾರು ಹೆಚ್ಚು ಪ್ರೀತಿ ಅಂತಂದರೆ ಪಾಂಡವರು ಅಂತ. ಯಾಕೆ ಪಾಂಡವರ ಮೇಲೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಪರಮಾತ್ಮ ಅಂತಂದರೆ, ಯಾವ ಪ್ರಸಂಗದಲ್ಲೂ ಪಾಂಡವರು ತಾವು ಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡಿಲ್ವಂತೆ. ಪ್ರಾಣ ಹೋಗುವ ಪ್ರಸಂಗ ಬಂದರೂ ಕೂಡ ಭಾಗವತ ಧರ್ಮ ಏನು ತಿಳಿಸಿದೆ ಅದಕ್ಕೆ ಅನುಚಿತವಾಗಿಯೇ ತಾವು ಕಾರ್ಯವನ್ನು ಪ್ರವೃತ್ತ ಮಾಡಿರೋರು. ಸುಮ್ಮನೆ ಅನೇಕ ದೃಷ್ಟಾಂತ ಇದೆ. ಅದರಲ್ಲಿ ಒಂದು ದೃಷ್ಟಾಂತ, 18 ದಿವಸದ ಯುದ್ಧದಲ್ಲಿ ಒಂದು ದಿವಸ ಸೂರ್ಯಾಸ್ತ ಆಗುವ ಸಮಯ, ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ. ಆಗ ನಾವೇನು ಮಾಡಬೇಕು? ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆದರೆ ಯುದ್ಧ ಭೂಮಿ, ಒಂದು ಹನಿ ನೀರು ಸಿಗೋಲ್ಲ, ಮತ್ತು ಹೆಂಗೆ ಅರ್ಘ್ಯ ಕೊಡಬೇಕು? ಆದರೆ ಎಂತಹ ಪ್ರಸಂಗದಲ್ಲೂ ಭಾಗವತ ಧರ್ಮಕ್ಕೆ ವಿಮುಖರಾಗಲಿಕ್ಕಿಲ್ಲ. ಆಗ ಪಾಂಡವರು ಅದೇ ಕುರುಕ್ಷೇತ್ರದ ಉಸುಕನ್ನೇ ಮರಳನ್ನೇ ತಗೊಂಡು ಸೂರ್ಯನಿಗೆ ಅರ್ಘ್ಯ ಕೊಟ್ಟುಬಿಟ್ರಂತೆ. ಇಷ್ಟು ಮಹತ್ವವನ್ನು ತಿಳಿಸುತ್ತೆ. ಮತ್ತೊಂದು ವಿಶಿಷ್ಟವಾದ ಪ್ರಥಮಸ್ಕಂದ ಭಾಗವತ ಪಾಂಡವರ ಭಾಗವತ ಧರ್ಮದ ನಿರೂಪಣೆಯನ್ನು ಮಾಡ್ತಾ ಉಪಪಾಂಡವರನ್ನು ಅಶ್ವತ್ಥಾಮಾಚಾರ್ಯರು ತಾವು ಸಂಹಾರ ಮಾಡಿಬಿಟ್ರು. ಎಲ್ಲ ಮಲಗಿದಾಗ ಅವರ ಶಿರಸ್ಸನ್ನು ಕಡಿದ್ಬಿಟ್ರಂತೆ. ಹಿಂಗೆ ಕಡಿದ್ರು. ಏತತ್ಕಾಲಕ್ಕೆ ಭೀಮಾರ್ಜುನರು ಕೃಷ್ಣ ಹೋದರು. ಹೋಗಿ ಇನ್ನೇನು ಅಶ್ವತ್ಥಾಮಾಚಾರ್ಯರನ್ನು ಕರ್ಕೊಂಬರಬೇಕು ಅನ್ನೋಷ್ಟರಲ್ಲಿ ಅಶ್ವತ್ಥಾಮಾಚಾರ್ಯರು ತಾವೊಂದು ಬಾಣವನ್ನು ಪ್ರಯೋಗ ಮಾಡಿದ್ರು. ಯಾರ ಮೇಲೆ? ಅರ್ಜುನನ ಮೇಲೆ. ಅರ್ಜುನ ಆ ಅಸ್ತ್ರವನ್ನು ನೋಡಿ ದಿಗ್ಭ್ರಾಂತನಾಗ್ಬಿಟ್ಟಂತೆ. ಕಾರಣ, 8 ದಿಕ್ಕಿನಲ್ಲೂ ಅದರ ಜ್ವಾಲೆ ವ್ಯಾಪಿಸ್ಬಿಟ್ಟಿತ್ತಂತೆ. ಅರ್ಜುನ ಕೇಳಿದ ಕೃಷ್ಣನನ್ನು, ಕೃಷ್ಣ ಯಾವುದು ಇದು ಅಸ್ತ್ರ ಅಂದ. ನಿನಗಿದರ ಪರಿಚಯ ಇಲ್ಲ ಬಿಡು ಅಂದ್ಬಿಟ್ಟ ಕೃಷ್ಣ. ಅಲ್ಲ ಕೃಷ್ಣ, ನಾನು ಮತ್ತು ಅಶ್ವತ್ಥಾಮಾಚಾರ್ಯ ಇಬ್ಬರು ಒಂದೇ ಯೂನಿವರ್ಸಿಟಿಲಿ ಓದಿದ್ದು. ಯಾರು?
ದ್ರೋಣಾಚಾರ್ಯ ಹತ್ರನೇ ಓದಿದ್ದು. ಆದರೆ ಅವನಿಗೆ ಪರಿಚಯ ಇದೆ, ನನಗಿಲ್ಲ ಅಂದರೆ ಏನು ಅಂತಂದ. ಹೌದಪ್ಪ, ಅದಕ್ಕೆ ಲೋಕದಲ್ಲಿ ಒಂದು ನಾಲ್ನುಡಿ ಇದೆಯಂತೆ. ಅಳಿಯನ ಜೊತೆ ಊಟಕ್ಕೆ ಕೂತ್ಕೋಬೇಕಂತೆ, ಉಪಚಾರ ಜಾಸ್ತಿ. ಮಗನ ಜೊತೆ ಪಾಠಕ್ಕೆ ಕೂತ್ಕೋಬೇಕಂತೆ, ರಹಸ್ಯ ವಿಷಯಗಳು ಹೊರಗಡೆ ಬಂದ್ಬಿಡುತ್ತಂತೆ. ಇಲ್ಲ ಅಂದರೆ ಗುರುಗಳು ಸ್ವಲ್ಪ ವಿಷಯ ಹಿಡಿದು ಬಿಡ್ತಾರಂತೆ. ಮಗ ಕೂತಿದ್ದಾನೆ ಅಂತಂದರೆ ಇರೋ ಪರೋ ತಾವು ಏನೇನು ಓದಿದ್ದಾರೆ ಎಲ್ಲ ಒದರ್ತಾರಂತೆ. ಅದರಂತೆ ದ್ರೋಣಾಚಾರ್ಯರು ರಹಸ್ಯವಾಗಿ ಈ ಬ್ರಹ್ಮಾಸ್ತ್ರದ ಉಪದೇಶವನ್ನು ಅಶ್ವತ್ಥಾಮಾಚಾರ್ಯರಿಗೆ ಮಾತ್ರ ಮಾಡಿದ್ದಾರೆ ಅಂತ. ಕೃಷ್ಣ ನನ್ನ ಕಥೆ ಏನು ಅಂತಂದ ಅರ್ಜುನ. ಆಗ ಕೃಷ್ಣ ಅಂದ, ಇದೆಲ್ಲ ಬತ್ತಳಿಕೆಯಲ್ಲಿ ಆ ಬ್ರಹ್ಮಾಸ್ತ್ರ ನೀನು ಪ್ರಯೋಗ ಮಾಡು ಅಂತನ್ಬಿಟ್ಟ ಪರಮಾತ್ಮ. ಎರಡೂ ಬ್ರಹ್ಮಾಸ್ತ್ರಗಳು ಕೂಡ ಸರಸ್ವತಿ ನದಿ ತೀರಕ್ಕೆ ಬಂದ್ಬಿಟ್ಟು. ಬಂದಾಗ ವೇದವ್ಯಾಸ ದೇವರು ತಾವಲ್ಲಿ ಕೂತಿದ್ರು. ತಾವು ನೋಡಿ ತಲೆ ಚೆಚ್ಕೊಂಡ್ರು. ಅಲ್ಲೋ, ನೀವು ಬೇಕಾದ ಕಾದಾಟ ಕುರುಕ್ಷೇತ್ರದಲ್ಲಿ ಮಾಡ್ಕೊಳ್ರಪ್ಪ, ನಾವೇನೋ ನದಿ ತೀರದಲ್ಲಿ ಕೂತ್ಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ರೆ ಇಲ್ಲೇನು ಅಸ್ತ್ರ ಪ್ರಯೋಗ ಮಾಡ್ತೀರಾ ಅಂತ ಮಧ್ಯದಲ್ಲಿ ನಿಂತ್ಕೊಂಡ್ರು. ಈ ಕಡೆಯಿಂದ ಬ್ರಹ್ಮಾಸ್ತ್ರ, ಈ ಕಡೆಯಿಂದ ಬ್ರಹ್ಮಾಸ್ತ್ರ, ಎರಡು ಅಸ್ತ್ರಗಳ ಮಧ್ಯದಲ್ಲಿ ವೇದವ್ಯಾಸ ದೇವರು ನಿಂತರಂತೆ. ಏನು ಕಾರ್ಯ ಮಾಡ್ತಾ ಇದ್ದೀರಿ? ಎರಡೆರಡು ಬ್ರಹ್ಮಾಸ್ತ್ರವನ್ನು ಏಕಕಾಲಕ್ಕೆ ಪ್ರಯೋಗ ಮಾಡಿದರೆ ಬ್ರಹ್ಮಾಂಡ ಸ್ಫೋಟ ಆಗ್ತದೋ? ಉಪಸಂಹಾರ ಮಾಡ್ರಿ ಅಂತಂದು ಉಪಸಂಹಾರವನ್ನು ಅರ್ಜುನ ತಾನು ಪ್ರಯೋಗ ಮಾಡಿದ ಅಸ್ತ್ರವನ್ನು ಉಪಸಂಹಾರ ಮಾಡಿಬಿಟ್ಟ. ಅಶ್ವತ್ಥಾಮಾಚಾರ್ಯರು ತಾವು ಪ್ರಯೋಗ ಮಾಡಿದ ಅಸ್ತ್ರವನ್ನು ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಅರ್ಜುನನೇ ಮಾಡ್ದ ಅದನ್ನು ಕೂಡ. ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಏನು? ಅಶ್ವತ್ಥಾಮಾಚಾರ್ಯರು ತಾವು ಯಾಕೆ ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ, ಮಾನಸಿಕವಾಗಿ ಅವರಲ್ಲಿ ಇದ್ದಂತಹ ಬ್ರಹ್ಮಚರ್ಯೆ ನಶಿಸಿ ಹೋಗಿತ್ತಂತೆ. ಯಾಕೆ ಬ್ರಹ್ಮಚರ್ಯ ಹೋಗಿತ್ತು ಅವರಿಗೆ ಅಂತಂದರೆ, ದುರ್ಯೋಧನ ಮೃತನಾಗೋ ಕಾಲಕ್ಕೆ ಅಶ್ವತ್ಥಾಮಾಚಾರ್ಯರ ಹತ್ರ ಒಂದು ಭಾಷೆ ತಗೊಂಡಂತೆ. ಏನಂತ? ಅಶ್ವತ್ಥಾಮಾಚಾರ್ಯರೇ, ನನ್ನ ಪತ್ನಿಯಿಂದ ತಾವು ಕುರುವಂಶವನ್ನು ಬೆಳೆಸಬೇಕು ಅಂತನ್ಬಿಟ್ಟ. ಅದ್ಯಾಪಿ ಕಾರ್ಯ ನಡೆದಿಲ್ಲ. ಆದರೆ ಕೇವಲ ಮಾತು ಕೊಟ್ರಂತೆ. ಅಷ್ಟಕ್ಕೆ ಅವರ ಬ್ರಹ್ಮಚರ್ಯವೇ ಹುಟ್ಟುತ್ತಂತೆ. ಅಸ್ತ್ರವನ್ನು ಉಪಸಂಹಾರ ಮಾಡುವ ಯೋಗ್ಯತಾ ಕಳ್ಕೊಂಬಿಟ್ರಂತೆ ಅವರು ಆ ಕಾಲಕ್ಕೆ. ಯಾವ ಅಶ್ವತ್ಥಾಮಾಚಾರ್ಯರು ಇಡೀ ಮಹಾಭಾರತದ ಯುದ್ಧದಲ್ಲಿ ಹೆಚ್ಚು ಶತ್ರುಗಳನ್ನು ಸಂಹಾರ ಮಾಡಿರೋರಲ್ಲಿ ಪಟ್ಟಿಯನ್ನು ತಗೊಂಡ್ರೆ ಎರಡನೇ ಸ್ಥಾನ ಬರೋದು ಯಾರಿಗೆ? ಅಶ್ವತ್ಥಾಮಾಚಾರ್ಯರಿಗೆ. ಮೊದಲನೇ ಸ್ಥಾನ ಯಾರಿಗೆ? ಭೀಮಸೇನ ದೇವರಿಗೆ. ಮೂರನೇ ಸ್ಥಾನ ಯಾರಿಗೆ? ಅರ್ಜುನನಿಗೆ. ಇಂತಹ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚರ್ಯವನ್ನು ಕಳ್ಕೊಳ್ಳೋ ಹಂತಕ್ಕೆ ಅವರ ಮನಸ್ಸಲ್ಲಿ ಯಾಕೆ ವಿಕಾರ ಆಯಿತು ಅಂತಂದರೆ, ಇದು ಭಾಗವತವನ್ನು ತಿಳಿಸುತ್ತೆ. ಅಶ್ವತ್ಥಾಮಾಚಾರ್ಯರು ತಾವು ದುರ್ಯೋಧನನ ಮನೆಯಲ್ಲಿ ಒಂದು ಲೋಟ ಹಾಲನ್ನು ಕುಡಿದಿದ್ದರ ಫಲ ಮನಸ್ಸು ವಿಕಾರ ಆಯಿತು ಅಂತ ತಿಳಿಸ್ತಾರೆ. ಅದಕ್ಕೆ ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು ಅಂತ ಮೇಲಿಂದ ಮೇಲೆ ಶಾಸ್ತ್ರಗಳು ಉಲ್ಲೇಖ ಮಾಡುತ್ತೆ.